ಸೂರ್ಯಕಾಂತಿ. ಅಕ್ಕ, ಅವತ್ತು ನಮ್ಮನ್ನೆಲ್ಲ ಬಿಟ್ಟು ಊರಿಂದ ಯಾಕೆ ಓಡ್ ಬಂದೆ? ಎಲ್ಲನೂ ಬಿಟ್ಟು ಇಲ್ಲಿ ಯಾಕೆ ಬಂದೆ? ಸದ್ಯಕ್ಕೆ ನನ್ನ ನೀನು ಕೇಳ್ಬೇಡ ಐಶ್ವರ್ಯ. ಏನು ಹೇಳೋ ಪರಿಸ್ಥಿತಿ ನಾನೀಗಿಲ್ಲ. ಜೀವನ ಪೂರ್ತಿ ಬರೀ ಆಗ್ಬಾರದೆ ಆಗ್ತಾ ಇದೆ. ಇನ್ನು ಮುಂದೆನೂ ಏನೋ ಆಗೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಇನ್ನೊಂದು ವಿಷಯ, ನನ್ನ ಜೊತೆ ನೀನು ಜಾಸ್ತಿ ಮಾತಾಡೋದಕ್ಕೆ ಹೋಗ್ಬೇಡ. ಅಮ್ಮಂಗೆ ಅನುಮಾನ ಬಂದ್ಬಿಡುತ್ತೆ. ನಾನೊಬ್ಳು ಅನಾಥೆ ಅಂತ ಹೇಳ್ಕೊಂಡು ಈ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ಅವ್ರ ಮುಂದೆ ನನ್ನನ್ನು ಸುಳ್ಳಿಯಾಗಿ ಮಾಡಬೇಡ. ರೀ, ಬನ್ನಿ ಇಲ್ಲಿ ಸ್ವಲ್ಪ. ಇಲ್ಲಿ ಕಾಂತಿ ಅಕ್ಕ ನೋಡಿ, ಏನೇನೋ ಮಾತಾಡ್ತಿದ್ದಾಳೆ. ನನಗೆ ಬೇಡ. ಬೇಡ ಅಂತಿದ್ದೀರಾ? ಆರೋಗಿರೋ ಕಾಫಿನ ಕುಡಿಬೇಕು ಅಂತ ಅನ್ಸಲ್ಲ. ಕುಡಿದ್ರು ಉಪಯೋಗ ಇಲ್ಲ. ರೀ, ಕಾಫಿ ತಣ್ಣಗೇನಾಗಿಲ್ಲ, ಕುಡೀರಿ. ನನಗಿಷ್ಟ ಇಲ್ಲ ಐಶ್ವರ್ಯ. ಇವ್ರು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ? ಅಲ್ಲ, ಇವ್ರು ಕೋಪ ಮಾಡ್ಕೊಳ್ಳುವಂಥದ್ದು ನಾನೇನು ಮಾಡಿದ್ದೀನಿ? ಅಲ್ಲ, ಶ್ರೀರಾಮಚಂದ್ರನ ಕಾಲದಲ್ಲೇ ಮದುವೆ ಆದೊಂದು ಹೆಣ್ಮಗಳನ್ನ ಯಾರೋ ಹೊತ್ಕೊಂಡು ಹೋದ್ರು ಅಂದ್ರೆ ಕೆಡೋದಕ್ಕೆ ಇನ್ನೇನು ಉಳಿದಿದೆ ಈ ಕಾಲದಲ್ಲಿ? ಹೌದಮ್ಮ, ಅಷ್ಟು ಕಾಲ ಎಲ್ಲಾ ಕಷ್ಟಗಳನ್ನು ತಡ್ಕೊಂಡು ಆ ಸೀತೆ ಮಾತೆ ಅದು ಹೇಗಿದ್ಲು. ಪ್ರತಿ ಕ್ಷಣನೂ ಹೆದರಿಕೆಯಿಂದಲೇ ಸತ್ತು ಹೋಗುವಂತ ಸ್ಥಿತಿ. ರಾಮ ಬರ್ತಾನೋ ಇಲ್ವೋ ಗೊತ್ತಿಲ್ಲ. ಹನುಮಂತ ಬಂದ್ರು ಅವನನ್ನ ಗುರುತಿಸ್ಬೇಕಾದಂತ ಸ್ಥಿತಿ. ಅಂತ ಪರಿಸ್ಥಿತಿ ಬಂದಿದ್ದಿದ್ರೆ ನಾನಾಗ್ಲೇ ಬೆಂಕಿಗೆ ಹಾರ್ಬಿಡ್ತಿದ್ದೆ. ಅಲ್ಲಮ್ಮ ಕಾಂತಿ, ಸೀತಾದೇವಿ ಏನಾದ್ರೂ ನಿನ್ನ ಹಾಗೆ ಮನಸ್ಸು ಮಾಡಿ ಬೆಂಕಿಗೆ ಹಾರ್ಬಿಟ್ಟಿದ್ದಿದ್ರೆ ಶ್ರೀರಾಮಚಂದ್ರನ ಮತ್ತೆ ನೋಡೋದಕ್ಕಾಗ್ತಾನೆ ಇರ್ಲಿಲ್ಲ ಅಲ್ವಾ? ಶ್ರೀರಾಮಚಂದ್ರನ ಮತ್ತೆ ಬಂದು ಸೇರ್ಬೇಕು ಅನ್ನೋದೇ ಸೀತಾದೇವಿ ಗುರಿಯಾಗಿತ್ತು. ಅದಕ್ಕೆ ಅವರು ಎಷ್ಟೇ ಕಷ್ಟ ಕೊಟ್ಟರು ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ಬದುಕಿದ್ರು. ಅವಳು ಅವನಿಗೋಸ್ಕರನೇ ಬದುಕಿದವಳು. ಶ್ರೀರಾಮಚಂದ್ರನ ಒಂದು ಸಾರಿ ನೋಡಿ ಅವಳಿಗೆ ಆಮೇಲೆ ಸಾವು ಬಂದಿದ್ರು ಕೂಡ ಪರವಾಗಿರ್ಲಿಲ್ಲ. ಅದಕ್ಕೆ ಹೇಳೋದು ಪತಿವ್ರತೆಯ ನಿಷ್ಠೆ ಅಂತ. ಏನ್ ನಿಷ್ಠೆ ಇದ್ರೆ ಏನ್ ಬಂತು? ಅವಳು ಅಷ್ಟು ಕಾದ್ರು ಕೊನೆಗೆ ಅವಳು ನಂಬಿದ ಶ್ರೀರಾಮನ್ನೇ ಅವಳು ಅನುಮಾನಿಸ್ಬಿಟ್ಟ. ಅದುವರೆಗೂ ಬಾಂಡ್ಲೆಯಲ್ಲಿ ಬೆಂದವಳು ಆಮೇಲೆ ಬೆಂಕಿಲೇ ಬೇಯೋ ಸ್ಥಿತಿ ಬಂತು ಸೀತೆಗೆ. ಅದು ಹಾಗಲ್ಲಮ್ಮ. ಅನುಮಾನ ಇದ್ದಿದ್ದು ರಾಮನ್ಗಲ್ಲ, ಜಗತ್ಗೆ ಸತ್ಯ ಏನು ಅಂತ ಗೊತ್ತಾಗ್ಬೇಕಾಗಿತ್ತು. ಅದಕ್ಕೆ ಅಗ್ನಿ ಪರೀಕ್ಷೆ ಹೊರತು ರಾಮನ್ಗೋಸ್ಕರ ಅಲ್ಲ. ಆದ್ರೆ ಇದ್ರಲ್ಲಿ ಸೀತೆ ತಪ್ಪೇನಿತ್ತು? ಯಾರ್ದೋ ಮಾತು ಕೇಳಿಸ್ಕೊಂಡು ಸೀತೆ ಮೇಲೆ ಅನುಮಾನ ಪಟ್ರೆ ಪಾಪ ಅವಳಿಗೆ ನೋವಾಗಲ್ವಾ? ಸೀತೆ ಯಾವತ್ತೂ ತಪ್ಪು ಮಾಡಿದವಳೇ ಅಲ್ಲ. ಹಾಗಾಗಿ ಅವಳಿಗೆ ನೋವಾಗೋ ಪ್ರಶ್ನೆನೇ ಇರಲಿಲ್ಲ. ಆದ್ರೆ ಕೆಲವರು ತಮ್ಮನ್ನ ತಾವು ಸೀತೆ ಅನ್ಕೊಂಡಿರ್ತಾರಲ್ಲ, ಅವರು ತಪ್ಪು ಮಾಡಿರ್ತಾರೆ. ಅಂಥವ್ರಿಗೆ ನೋವಾಗೋದು ಸಹಜನೇ. ಸೂರ್ಯಕಾಂತಿ